ದೇಶದ ಕರಾವಳಿ ತೀರದಲ್ಲಿ ಯುದ್ಧ ನೌಕೆಗಳನ್ನು ನಾಶಪಡಿಸುವ ಹಲವಾರು ಕ್ಷಿಪಣಿಗಳನ್ನು ಭಾರತೀಯ ನೌಕಾಪಡೆ ಭಾನುವಾರ ಪರೀಕ್ಷೆಯನ್ನು ನಡೆಸಿದೆ. ಯಾವುದೇ ಸಮಯ ಸಂದರ್ಭ ಪ್ರದೇಶದಲ್ಲಿ ದೇಶದ ಕಡಲ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಸದಾ ಸಿದ್ಧವಾಗಿರುವಂತಹ ನೌಕಾಪಡೆ ಈ ಮೂಲಕ ಏನಂತಂದರೆ ಕೆಲವೊಂದಿಷ್ಟು ಕ್ಷಿಪಣಿ ಪರೀಕ್ಷೆಯನ್ನು ಮಾಡಿದೆ ನೌಕಾಪಡೆ. ಆ ಒಂದು ನೌಕಾಪಡೆಯ ಕ್ಷಿಪಣಿ ಪ್ರಯೋಗದ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಆ ವೈರಲ್ ಆದಂತಹ ವಿಡಿಯೋವನ್ನು ನೋಡಿನೇ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಯಾಕಂತಂದರೆ ಸಾಮರ್ಥ್ಯ ಇದೆ, ಇಬ್ಬರಲ್ಲೂ ಕೂಡ ಸಾಮರ್ಥ್ಯ ಇದೆ, ಜನಸಂಖ್ಯೆ ಇದೆ, ಅಂದರೆ ಸೇನಾ ಸಂಖ್ಯೆ ಇದೆ, ಯುದ್ಧೋಪಕರಣಗಳ ಸಂಖ್ಯೆ ಇದೆ. ಈ ನ್ಯೂಕ್ಲಿಯರ್ ಪವರ್ ಒಂಚೂರು ಜಾಸ್ತಿ ಇರಬಹುದೇನೋ, ಅಂದರೆ ಸರಿಸಮ ಇರಬಹುದು. ನಮ್ಮಲ್ಲಿ 9 ಲಕ್ಷ ಸೈನಿಕರಿದ್ದರೆ ಅಲ್ಲಿ ಅವರು 4 ಲಕ್ಷ ಇದ್ದಾರೆ. ಆದರೂ ಕೂಡ ಹಿಂಗೆ ಟಕ್ಕರ್ ಕೊಡುವಂತಹ ಪಾಕಿಸ್ತಾನಕ್ಕೆ ನೌಕಾಪಡೆಯಲ್ಲಿ ಒಂಚೂರು ಬಲಾಢ್ಯ ಕಮ್ಮಿ ಇದೆ, ಸಾಮರ್ಥ್ಯ ಕಮ್ಮಿ ಇದೆ. ಈಗೆಲ್ಲಿ ಮೊದಲೆಲ್ಲ ಏನಂತಂದರೆ 2000 ವಾಯುಸೇನೆಯಿಂದ ದಾಳಿಯನ್ನು ನಡೀತು, ಪಾಕಿಸ್ತಾನ ತತ್ತರಿಸೋಯ್ತು. ಏನಂತಂದರೆ ಈಗ ಭೂಸೇನೆಯಿಂದಲೂ ಕೂಡ ದೊಡ್ಡ ಯುದ್ಧ ಆಯಿತು, ಅಲ್ಲೂ ಕೂಡ ಪಾಕಿಸ್ತಾನ ಸೋತೋಯ್ತು. ಇನ್ನೆಲ್ಲಿ ನೌಕಾಪಡೆಯಿಂದ ಎಲ್ಲ ಅಂದರೆ ಭಾರತ ಯುದ್ಧ ಮಾಡುತ್ತೇನೋ ಅನ್ನುವಂತಹ ಭಯದಲ್ಲಿ ಪಾಕಿಸ್ತಾನ ಕರಾಚಿಯಲ್ಲಿ ದೊಡ್ಡ ಹೈ ಅಲರ್ಟನ್ನು ಘೋಷಣೆ ಮಾಡಿದೆ. ಅಲ್ಲೂ ಕೂಡ ಪಾಕಿಸ್ತಾನದ ನೌಕಾಪಡೆಯ ಕೆಲವೊಂದಿಷ್ಟು ನೌಕೆಗಳನ್ನು ಈಗಾಗಲೇ ಸಿದ್ಧಗಳನ್ನು ಮಾಡಿಕೊಂಡಿದೆ. ಆದರೂ ಕೂಡ ಪಾಕಿಸ್ತಾನದ ಬಲ ಇದೆಯಲ್ಲ, ಸಾಮರ್ಥ್ಯ ಇದೆಯಲ್ಲ, ಭಾರತದ ಸಾಮರ್ಥ್ಯದ ಮುಂದೆ ಒಂಚೂರು ಎಲ್ಲೋ ಒಂದು ಕಡೆ ಕಮ್ಮಿ ಆಗುತ್ತೆ. ಸೊ ಹೀಗಾಗಿ ಯುದ್ಧಕ್ಕೆ ನಾವು ರೆಡಿಯಾಗಿದ್ದೀವಿ. ನಾವು ಯಾವ ಸೇನೆಯನ್ನು ಬಳಸ್ಕೊಂಡು ಯುದ್ಧ ಮಾಡ್ತೀವೋ ಗೊತ್ತಿಲ್ಲ. ಯಾಕಂದರೆ ಗಡಿಯಲ್ಲಿ ಈಗ ವಾಯುಸೇನೆಯ ಸೈನಿಕರು ಈಗ ರೆಡಿಯಾಗಿ ನಿಂತಿದ್ದಾರೆ. ಆಫ್ಕೋರ್ಸ್ ಈಗ ಏರ್ವೇಸ್ ಜೊತೆಗೆ ನೌಕಾಪಡೆಯ ಜನರು ಕೂಡ ಈಗ ಕರಾವಳಿಗೆ ನಿಂತಿದ್ದಾರೆ. ಇದರ ಜೊತೆಗೆ ಭೂಸೇನೆಯ ಸೈನಿಕರು ಕೂಡ ಈಗ ರೆಡಿಯಾಗಿ ನಿಂತಿದ್ದಾರೆ, ಸಜ್ಜಾಗಿ ನಿಂತಿದ್ದಾರೆ. ಮೋದಿಯವರು ಒಂದು ಸಂದೇಶವನ್ನು ಕೊಟ್ಟರೆ ಸಾಕು, ಪಾಕಿಸ್ತಾನವನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮ ಮಾಡ್ತೀವಿ ಅಂತ ಭಾರತದ ಸೈನಿಕರು, ಜೊತೆಗೆ ಭಾರತದ ಸೈನಿಕರ ಹಿಂದೆ ಒಂದು ಮೋದಿ ಅನ್ನುವಂತಹ ಶಕ್ತಿ, ಜೊತೆಗೆ ದೇಶದ ಜನರ 140 ಕೋಟಿ ಜನರ ಶಕ್ತಿಯೂ ಕೂಡ ಈಗ ಇದೆ. ಅದಕ್ಕೋಸ್ಕರ ಪ್ರಧಾನಿ ಮೋದಿಯವರು ಹೇಳ್ತಾರೆ, ದೇಶದ ಜನರ ರಕ್ತ ಕುದೀತಾಗಿದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೆ ದೇಶದ ಜನರ ರಕ್ತ ಕುದೀತಾಗಿದೆ. ಅದಕ್ಕೋಸ್ಕರ ನಾವು ಇವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನೋದರ ಮೂಲಕ ಎಲ್ಲ ಸೇನಾ ಮುಖ್ಯಸ್ಥರು ಒಂದು ಚರ್ಚೆಯನ್ನು ಮಾಡಿ ತಮ್ಮ ಸಮರಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಇನ್ನು ಶೋ ಕೊಡೋದಕ್ಕೆ ಅಣ್ವಸ್ತ್ರ ಇಟ್ಟಿಲ್ಲ ಅಂತ ಪಾಕ್ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಶೋ ಕೊಡೋದಕ್ಕೆ ಸಚಿವ ಇಟ್ಟಿಲ್ಲ ಅಂತಂದರೆ ಪಾಕಿಸ್ತಾನದ ಹತ್ರ ಅಣ್ವಸ್ತ್ರ ಒಂದು ಬಿಟ್ಟರೆ ಸರಿಸಮನಾಗಿ ಭಾರತದ